ಇವತ್ತಿನ ಡೇ ಕೂಡ ಎಕ್ಸಾಮ್ ಇತ್ತು. ಎಕ್ಸಾಮ್ ಮುಗಿಸ್ಕೊಂಡು ಇವಾಗ ಕ್ಯಾಂಟೀನ್ಗೆ ಟಿಫನ್ ಮಾಡಿಲ್ಲ ಅಂತ ಹೋದ್ವಿ. ಅವಾಗ ನಮ್ಗೆ ಆ ಸಬ್ಜೆಕ್ಟ್ ಯಾರಿದ್ವಲ್ಲ ಆ ಲೆಕ್ಚರರ್ ಸಿಕ್ಕಿ ಕ್ವಶನ್ ಪೇಪರ್ ಹೆಂಗಿತ್ತು ಏನಿತ್ತು ಅಂತೆಲ್ಲ ವಿಚಾರಿಸ್ತಾ ಇದ್ರು. ಅವ್ರ ಹತ್ರ ಮಾತಾಡ್ಕೊಂಡು ನೋಡಿದ್ರೆ ಕ್ಯಾಂಟೀನ್ ಎಲ್ಲ ಫುಲ್ ಆಗಿತ್ತು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರು ಪರೋಟ ತಗೊಂಡು ಟಿಫನ್ ತಿಂದ್ರಿ. ಅದಾಗಿದ ನಂತರದಲ್ಲಿ ತಲೆ ನೋವ್ತಾಯ್ತು ಅಂತ ಹೇಳ್ಬಿಟ್ಟು ಕಾಫಿ ಬೇಕಾಗಿತ್ತು. ಅದಕ್ಕೆ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತಂಗೆ ಮಾತಾಡ್ಕೊಂಡು ಮನೆಗೆ ಹೊರಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ರಿ. ಪೇಪರ್ ಈಸಿಯಾಗೆ ಇತ್ತು, ಅಷ್ಟೇನ್ ಡಿಫಿಕಲ್ಟ್ ಆಗಿರ್ಲಿಲ್ಲ, ಚೆನ್ನಾಗೂ ಇತ್ತು. ಆಮೇಲೆ ಹೋಗೋವಾಗ ನಾನು ನನ್ನ ಫ್ರೆಂಡು ಹಾಗೆ ಕೂಡ ಮಾತಾಡ್ಕೊಂಡು ಪಾರ್ಕಿಂಗ್ ಅಲ್ಲಿ ನಡ್ಕೊಂಡು ಹೋಗೋಕೆ ನಮ್ಗೆ 10 ಮಿನಿಟ್ಸ್ ಟೈಮ್ ಬೇಕು. ನಂತರದಲ್ಲಿ ಬಂದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೈಟ್ ನಮ್ಮ ಅಮ್ಮ ಬಂದಿರಲಿಲ್ಲ, ನಮ್ಮ ಆಂಟಿ ಅವ್ರ ಮನೆಗೆ ಹೋಗಿದ್ರು. ಅದಕ್ಕೆ ಏನಾದ್ರೂ ಸ್ಪೆಷಲ್ ಮಾಡೋಣ ಅಂತ ಮುಂಚೆನೆ ಅನ್ಕೊಂಡಿದ್ದೆ. ಮಶ್ರೂಮ್ ಬಿರಿಯಾನಿ ಮಾಡ್ಬೇಕು ಅನ್ಕೊಂಡೆ. ಯಾವ ತರ ಪ್ರೊಸೆಸ್ ಮಾಡ್ಬೇಕಂತ ಕ್ವಿಕ್ ಆಗಿ ಈಸಿಯಾಗಿ ಹೇಳ್ಕೊಡ್ತೀನಿ ಬನ್ನಿ. ಎಣ್ಣೆ ಕಾರಿದ ನಂತರದಲ್ಲಿ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಒಂದ್ ಈರುಳ್ಳಿ, ಟೊಮೊಟೊ, ಮೆಣಸಿನಕಾಯಿ ಹಾಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಆಮೇಲೆ ಸ್ಪೈಸಸ್ ಎಲ್ಲ ಹಾಕಿ ನಂತರದಲ್ಲಿ 1 ಕಪ್